ಗುರುಗಳೇ, ಹಿರಣ್ಯಕಶಿಪು ಹರಿಭಕ್ತಿಗೆ ಅವಕಾಶವಾಗದಂತೆ ರಾಜ್ಯದಲ್ಲೆಡೆ ಕಠಿಣವಾದ ಆಜ್ಞೆ ಮಾಡಿದ್ದ. ಆದರೆ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿರುವಾಗಲೇ ಹರಿನಾಮವನ್ನು ಕಲಿಯುವುದು ಹೇಗೆ ಸಾಧ್ಯವಾಯಿತು? ಅದು ದೇವತೆಗಳ ವರ್ತನೆಯಿಂದಲೇ ಸಾಧ್ಯವಾಯಿತು ಎಂದು ಹೇಳಬಹುದು. ಹಿರಣ್ಯಕಶಿಪುವು ಮಂದರಾಚಲದಲ್ಲಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲು ಹೋದ. ಅದೇ ಸಮಯದಲ್ಲಿ ದೇವತೆಗಳು ದೇವೇಂದ್ರನ ನೇತೃತ್ವದಲ್ಲಿ ಅವನ ನಗರವನ್ನು ಮುತ್ತಲು ನಿರ್ಧರಿಸಿದರು. ಅಂದರೆ ದೇವತೆಗಳು ಹಿರಣ್ಯಕಶಿಪು ಇಲ್ಲದ ವೇಳೆಯಲ್ಲಿ ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಹೋದರು. ಹೌದು, ಹಿರಣ್ಯಕಶಿಪುವಿನಿಂದ ಹಲವು ವಿಧದ ಹಿಂಸೆಗಳನ್ನು ಅನುಭವಿಸಿ ಪರಾಭವಗೊಂಡಿದ್ದ ದೇವತೆಗಳು ಅವನಿಲ್ಲದ ಸಮಯವನ್ನು ಬಳಸಿಕೊಂಡು ಅವನ ರಾಜಧಾನಿಯನ್ನು ನಾಶ ಮಾಡಲು ಮುಂದಾದರು. ರಾಕ್ಷಸರೆಲ್ಲ ಹೆದರಿ ಪಲಾಯನ ಮಾಡುವಂತೆ ಮಾಡಿದರು. ಆ ಸನ್ನಿವೇಶದಲ್ಲಿ ಗರ್ಭಿಣಿಯಾಗಿದ್ದ ಹಿರಣ್ಯಕಶಿಪುವಿನ ಪತ್ನಿ ಕಯಾದು ದೇವೇಂದ್ರನ ಕಣ್ಣಿಗೆ ಬಿದ್ದಳು. ಇನ್ನೇನು ಅವಳು ದೇವೇಂದ್ರನ ಆಕ್ರೋಶಕ್ಕೆ ಬಲಿಯಾಗಬೇಕು. ದೇವೇಂದ್ರ ಸ್ತ್ರೀ ಹತ್ಯೆಗೆ ಮುಂದಾಗಿದ್ದಾನೆ. ಹಿರಣ್ಯಕಶಿಪುವಿನ ಸಂತತಿಯೇ ಉಳಿಯಬಾರದೆಂಬಷ್ಟು ಕೋಪ ದೇವೇಂದ್ರನಲ್ಲಿತ್ತು. ದೇವೇಂದ್ರನು ಅವಳನ್ನು ಕೊಲ್ಲಲು ಮುಂದಾದಾಗ ನಾರದರು ಅವನನ್ನು ತಡೆದರು. ಅಂದರೆ ನಾರದರಿಂದ ಕಯಾದು ಉಳಿದುಕೊಂಡಳೆ. ಹೌದು, ನಾರದರು ಬುದ್ಧಿ ಹೇಳಿ ಆ ಕ್ರೂರ ಕಾರ್ಯ ಮಾಡದಂತೆ ತಡೆದರು. ನಿರಪರಾಧಿಯಾದ ಕಯಾದುವನ್ನು ಕೊಲ್ಲುವುದು ಧರ್ಮವಲ್ಲವೆಂದು ತಿಳಿಸಿ ಹೇಳಿದರು. ಅಲ್ಲದೆ ಮಹಾಭಾಗವತೋತ್ತಮನ ಜನನಕ್ಕೆ ಅಡ್ಡಿಯುಂಟಾಗುತ್ತದೆ ಎಂದೂ ಹೇಳಿದರು. ಅಂದರೆ ಕಯಾದುವಿಗೆ ಹರಿಭಕ್ತನೇ ಹುಟ್ಟುವನೆಂದು ನಾರದರಿಗೆ ತಿಳಿದಿತ್ತೆ. ತ್ರಿಕಾಲಜ್ಞಾನಿಗಳಾದ ನಾರದರಿಗೆ ತಿಳಿಯದ ವಿಷಯವೇನಿದೆ? ಆದ್ದರಿಂದ ಅವರು ಅಲ್ಲಿಂದ ಕಯಾದುವನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿರುವಂತೆ ನೋಡಿಕೊಂಡರು. ಗುರುದೇವ, ನಾರದರು ಹರಿಭಕ್ತಿಯ ಉಪದೇಶ ಮಾಡಲು ಆ ಸಂದರ್ಭವೇ ಅನುಕೂಲ ಮಾಡಿದಂತಾಯ್ತಲ್ಲವೇ? ನಾರದರ ಉದ್ದೇಶವೂ ಅದೇ ಆಗಿತ್ತು, ವಿಧಿಯ ಸಂಕಲ್ಪವೂ ಅದೇ ಆಗಿತ್ತು. ಏಕೆಂದರೆ ತನ್ನ ದುಷ್ಟತನದಿಂದ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಹಿರಣ್ಯಕಶಿಪುವನ್ನು ಮಟ್ಟ ಹಾಕಲು ಅವನ ಮಗನೇ ಹರಿಭಕ್ತನಾಗಿ ಜನಿಸುವುದು ಅತ್ಯಂತ ಅಗತ್ಯವಾಗಿತ್ತು. ಹಿರಣ್ಯಕಶಿಪು ತಪಸ್ಸು ಮುಗಿಸಿ ಬರುವಷ್ಟರಲ್ಲಿ ಪ್ರಹ್ಲಾದ ಕುಮಾರನ ಜನನವಾಗಿತ್ತಲ್ಲವೇ? ಹೌದು, ಅದರಿಂದ ಹಿರಣ್ಯಕಶಿಪು ಅತ್ಯಂತ ಸಂತೋಷಪಟ್ಟ. ಅವನು ಬೆಳೆಯುತ್ತಿದ್ದಂತೆ ಅವನನ್ನು ಗುರುಕುಲಕ್ಕೆ ಕಳಿಸಿದ. ಆದರೆ ತನ್ನ ಮಗನ ಹೃದಯದಲ್ಲಿ ತನ್ನ ಪರಮ ವೈರಿ ಹರಿಯೇ ನೆಲೆಸಿದ್ದಾನೆ ಎಂಬುದು ಮಗ ಮೊದಲ ಸಲ ಗುರುಕುಲದಿಂದ ಬಂದಾಗಲೇ ಅವನಿಗೆ ಅರಿವಾದದ್ದು. ಅವನನ್ನು ಮತ್ತೆ ತಿದ್ದಿ ಸರಿಪಡಿಸುವಂತೆ ಗುರುಕುಲಕ್ಕೆ ಕಳಿಸಿದ. ಅವರೂ ಸಾಕಷ್ಟು ಪ್ರಯತ್ನ ಪಟ್ಟರು. ಮತ್ತೆ ಒಂದು ದಿನ ಗುರುಗಳು ಪ್ರಹ್ಲಾದನನ್ನು ಹಿರಣ್ಯಕಶಿಪುವಿನ ಬಳಿಗೆ ಕರೆದೊಯ್ದರು. ತಂದೆಯವರಿಗೆ ಪ್ರಣಾಮಗಳು. ಕುಮಾರ ಪ್ರಹ್ಲಾದ, ಬಹಳ ದಿನಗಳಿಂದ ಗುರುಕುಲದಲ್ಲಿ ಇದ್ದು ಬಂದ ನಿನ್ನನ್ನು ನೋಡುವುದು ಬಹಳ ಸಂತೋಷದ ವಿಷಯ. ನಿನ್ನ ಮಾತುಗಳನ್ನು ಕೇಳಿ ಆ ಸಂತೋಷ ಇಮ್ಮಡಿಯಾಗಬೇಕು ಅಲ್ಲವೇ? ಕುಮಾರ, ಹೇಳಿ ತಂದೆ. ನನ್ನ ಮನಸ್ಸಿಗೆ ಸಂತೋಷವಾಗುವ ವಿಷಯವನ್ನು ಹೇಳುತ್ತೀಯಾ? ಖಂಡಿತ ಒಳ್ಳೆಯ ವಿಚಾರವನ್ನೇ ಹೇಳುತ್ತೇನೆ ತಂದೆ. ಅದನ್ನು ಕೇಳಿ ನೀವು ಸಂತೋಷ ಪಟ್ಟರೆ ಖಂಡಿತ ಅದರಿಂದ ನಿಮಗೆ ಒಳ್ಳೆಯದಾಗುವುದು. ಬಹಳ ಕುಮಾರ. ಗುರುಪುತ್ರರೇ, ನಾನು ಹೇಳಿದಂತೆ ನನ್ನ ಮಗನಿಗೆ ವಿದ್ಯೆಯನ್ನು ಕಲಿಸಿರುವಿರಲ್ಲ? ಕಲಿಸಿದ್ದೇವೆ ಪ್ರಭು. ನಿಮಗೆ ಪ್ರಿಯವಾದಂತಹ ವಿಷಯಗಳನ್ನು ನಿಮ್ಮ ಕುಮಾರನಿಗೆ ಕಲಿಸಿದ್ದೇವೆ ಪ್ರಭು. ಮೃದುವಾಗಿ ಮಾತ್ರವಲ್ಲ, ನಿಷ್ಠುರವಾಗಿಯೂ ಕುಮಾರ ಪ್ರಹ್ಲಾದನಿಗೆ ನಿಮ್ಮ ವಿಚಾರಗಳನ್ನು ಕಲಿಸಿದ್ದೇವೆ ಪ್ರಭು. ಸಂತೋಷ, ಬಹಳ ಸಂತೋಷ. ಕುಮಾರ, ಹೇಳಿ ತಂದೆ. ನೀನು ಕಲಿತಿರುವ ಒಳ್ಳೆಯ ವಿಷಯವನ್ನು ನೀನು ಗುರುಕುಲದಲ್ಲಿ ಏನೇನು ಕಲಿತಿರುವೆ ಎಂದು ನಾನು ತಿಳಿಯಬೇಕು. ಆಗಲಿ ತಂದೆ, ಹೇಳುತ್ತೇನೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ದಾಸ್ಯ, ಸಖ್ಯ, ಅರ್ಚನ, ವಂದನ, ಆತ್ಮಾವಿವೇದನ ಎಂಬ ನವವಿಧ ಭಕ್ತಿಯಿಂದ ಕೂಡಿದ ಹರಿಭಕ್ತಿಯ ತಾರಕವು. ಸಾಕು ಮಾಡು ನಿನ್ನ ಈ ಹರಿಭಕ್ತಿಯ ಪ್ರಲಾಪವನ್ನು.
ನಾನು ಕೇಳಿದ್ದು ನೀನು ಗುರುಕುಲದಲ್ಲಿ ಏನೇನು ಕಲಿತೆ ಎಂದು ಅದನ್ನು ಹೇಳು. ಹರಿಭಕ್ತಿ ಅಂತರಂಗದಲ್ಲಿ ಸದಾ ಇರುವುದೇ ಎಲ್ಲ ಕಲಿಕೆಯ ಫಲ. ಎಲ್ಲ ದುರ್ಮತಿಗಳೇ, ಇದೇ ಏನು ನನ್ನ ಮಗನಿಗೆ ನೀವು ಕಲಿಸಿಕೊಟ್ಟಿರುವ ವಿದ್ಯೆ? ನನ್ನ ಕಡುವೈರಿಯಾದ ಆ ಹರಿಯನ್ನು ಹೊಗಳೋದೇ ನೀವು ಕಲಿಸಿಕೊಟ್ಟಿರುವ ವಿದ್ಯೆ ಏನು? ಛೈ! ನೀವು ನನ್ನ ಮಗನ ಬುದ್ಧಿಯನ್ನು ಕೆಡಿಸಿರುವುದಕ್ಕಾಗಿ ನಿಮಗೆ ಯಾವ ಶಿಕ್ಷೆ ಕೊಟ್ಟರೂ ಅದು ಕಡಿಮೆಯೇ. ಪ್ರಭು ಪ್ರಭು ದಯ ತೋರಿ ಪ್ರಭು. ತಮ್ಮ ಪುತ್ರ ಹೇಳುತ್ತಿರುವುದನ್ನು ನಾವು ಖಂಡಿತವಾಗಿಯೂ ಕಲಿಸಿಲ್ಲ ಪ್ರಭು. ನಾವು ಕಲಿಸಿಲ್ಲ, ಬೇರೆಯವರು ಕಲಿಸಿಲ್ಲ ಪ್ರಭು. ನಿಮ್ಮ ಪುತ್ರನಿಗೆ ಹರಿಭಕ್ತಿಯು ಜನ್ಮದಿಂದಲೇ ಬೆಳೆದು ಬಂದಿರುವಂತಿದೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಪ್ರಭು. ನಮ್ಮ ಮೇಲೆ ಆಕ್ರೋಶ ತೋರಬೇಡಿ ಪ್ರಭು. ದಯಮಾಡಿ ಶಾಂತರಾಗಿ. ಬೇಕಾದರೆ ತಮ್ಮ ಪುತ್ರನನ್ನೇ ಕೇಳಿ ಪ್ರಭು. ಇವನು ಹೇಳುತ್ತಿರುವ ವಿಷಯವನ್ನು ನಾವು ಖಂಡಿತವಾಗಿಯೂ ಹೇಳಿಲ್ಲವೆಂದು ಅವನೇ ಹೇಳುತ್ತಾನೆ. ಪ್ರಹ್ಲಾದ, ನಿನ್ನ ಗುರುಗಳು ನಿನಗೆ ಹೇಳಿಕೊಟ್ಟಿಲ್ಲ. ಆದರೂ ನನ್ನ ಕಡುವೈರಿಯಾದ ಆ ಹರಿಯನ್ನು ಹೊಗಳುವ ಕೆಟ್ಟ ಬುದ್ಧಿ ನಿನಗೇಕೆ ಬಂತು? ತಂದೆ, ನಾನು ಹೇಳುತ್ತಿರುವ ಈ ವಿಚಾರವನ್ನು ಈ ಗುರುಗಳು ನನಗೆ ಕಲಿಸಿಲ್ಲವೆಂಬುದು ಸತ್ಯ.